ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ನಿಮ್ಗೇನಾದರೂ ಹೊಸ ಥರ ತರಬೇಕು ಅಂತ ಈ ವಿಡಿಯೋ ಶುರು ಮಾಡಿದ್ದೇನೆ. ನಿಮ್ಗೇನಾದರೂ ಹೊಸ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಏನಾದರೂ ಹೊಸ ತರ್ತಿರ್ತೀನಿ. ಇದು 31st December, the last day of 2025, and this is the last video of 2025, and I wish you a happy new year ಕರ್ನಾಟಕ. ಹೊಸ ವರ್ಷದ ಶುಭಾಶಯಗಳು. ನಿಮಗೆ ಈ ವರ್ಷ ತುಂಬ ಸುಖದಿಂದ ಹೋಗಬೇಕು ಅಂತ ಆಶಿಸ್ತೀನಿ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ನಾನು ಈ ವಿಡಿಯೋ ಶುರು ಮಾಡೋ ಮುಂಚೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋ ಇದೇ ಥರ ಏನಾದರೂ ಹೊಸ ತರ್ತಿರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಈ ವಿಡಿಯೋದಲ್ಲಿ ಎಷ್ಟು ಜನ ಇರ್ತಾರೆ ಅಂದರೆ 3 ಜನ ಇರ್ತಾರೆ. ಮಂಜು ಇರ್ತಾರೆ, ಕೃತಿಕ್ ಇರ್ತಾರೆ, ರಾಜು ಇರ್ತಾರೆ. ರಾಜು ಇಸ್ ಓಲ್ಡ್ ಮ್ಯಾನ್. ಮಂಜು ಒಂದು ಕ್ಲಿನಿಕ್ ಅಂತಲೇ ಬೈಕ್ ಶಾಪ್ ಸರ್ವಿಸ್, ಸ್ಮಾಲ್ ಚಿಕ್ಕ ಅಂಗಡಿ. ಇವನು ರಾಜು ಅವ್ರ ಮಗ. ಈಸ್ ಸೊ ಓಲ್ಡ್ ಮ್ಯಾನ್. ಈಸ್ ಓಲ್ಡ್ ಮ್ಯಾನ್ ರೈಟ್, ಓಲ್ಡ್ ಮ್ಯಾನ್ ಸನ್. ಓಕೆ, ನಾನು ಬರೋ ಸ್ಟಾರ್ಟ್. ಮಂಜು ರಾಜುಗೆ ಓಲ್ಡ್ ಮ್ಯಾನ್ಗೆ ಮತ್ತೆ ಅಪ್ಪ ಏನು ಮಾಡಬೇಕು ಗೊತ್ತಾ, ನಿಮ್ಮದು ಆಕ್ಸಸ್ 125 ಇದೆ ಅಲ್ವಾ, ಅವ್ರದ್ದು ನೀವು ಎಲ್ಲೆಲ್ಲ ಕೊಡ್ತೀರಾ. ಅದು ಯಾರದು ಇವರು ಕೃತಿಕ್ ಕೊಡ್ತೀಯಾ. ಸುಮ್ಗೆ ಹೋಗ್ತೀಯಾ. ಈಗ ಆಲ್ರೆಡಿ 10,000 ಆಗಿದೆ, 20,000 ಆಗಿದೆ, 30,000 ಮೇಲೆ ಆಗಿದೆ ಗಾಡಿಗೆ. ನಾನು ಕೊಡು, ನಾನು ಹೋಗಿ ಶೋರೂಮ್ ಮಾಡಿಕೊಡ್ತೀನಿ. ನಿಮಗೆಲ್ಲ ಶೋರೂಮ್ ಕೊಟ್ಟು ಒಂದೇ ಸತಿ 50,000 ಮಾಡಿಸ್ತೀಯ. ನಾನು ಕೃತಿಕ್ ಜೊತೆ ಹೋಗಿಟ್ರೆ ಅವ್ನು ಚಿಕ್ಕದಂದ್ರೆ ಎಷ್ಟು ಚೆನ್ನಾಗಿ ಮಾಡಿಕೊಡ್ತಾನೆ, ಕಮ್ಮಿ ದುಡ್ಡಿಗೆ ಮಾಡಿಕೊಡ್ತಾನೆ. ಅಪ್ಪ ಮಾಡಿಕೊಡ್ತಾರೆ. 1 ದಿವಸಕ್ಕೆ 2 ದಿವಸಕ್ಕೆ ಚೆನ್ನಾಗಿರುತ್ತೆ, 3ನೇ ದಿವಸಕ್ಕೆ ಹಂಗೆ ಆಗುತ್ತೆ. ಅದು ಬಂದ್ಬಿಡುತ್ತೆ, ಚಾನ್ಸೇ ಇಲ್ಲ. ಮಾಡಿಸ್ತೀನಿ ಸತಿ, ನೋಡ್ಕೊ ಹಿಂಗಾಗುತ್ತೆ. ಬುಲೆಟ್ ಕುದುರೆ ಥರ ಓಡುತ್ತೆ. ಅಪ್ಪ ನನ್ನ ಮಾತು ಕೇಳು ಸುಮ್ಗಿ. ಈಗ ಕೃತಿಕ್ ಆಲ್ರೆಡಿ 20,000 ಸುಡ್ಸಿದ್ಯಾ ಗಾಡಿಗೆ. ಅದ್ರ ಬದಲು ನನಗೆ ಶೋರೂಮ್ ಕೊಟ್ಬಿಟ್ಟು 50,000 ಆಗಲಿ ಒಂದು ಸತಿ ಫುಲ್ ರೆಡಿ ಮಾಡಿ ಕೊಡ್ತಾರೆ. ಬೇಡ, ನಾನು ಅಲ್ಲೇ ಮಾಡಿಸ್ತೀನಿ, ನೋಡ್ಕೊ. ಕುದುರೆ ಹಂಗೆ ಹೋಗುತ್ತೆ ಅಂತ ಮಾಡ್ತೀನಿ. ಇನ್ನೆಷ್ಟ ಅಪ್ಪ. ಓಕೆ, ಕೃತಿಕ್ಕು ಓಲ್ಡ್ ಮ್ಯಾನ್ ಲೈಕ್ ರಾಜೇಶ್ ಸ್ಪೀಕಿಂಗ್ ಟು ಕೃತಿಕ್. ಓಕೆ, ಕೃತಿಕ್ ಹೇಗಪ್ಪ ಇದೆಯಾ? ಚೆನ್ನಾಗಿದೆಯಾ? ಬಿಸ್ನೆಸ್ ಹೇಗೆ ನಡೀತೈತೆ? ಸೂಪರಾಗಿ ನಡೀತೈತೆ ಬ್ರೋ. ಹಂಗೆ ತಾತ, ನೀನು ಹೇಗಿದೆಯಾ ತಾತ? ಚೆನ್ನಾಗಿದೆಯಾ? ಥ್ಯಾಂಕ್ ಯು, ಚೆನ್ನಾಗಿದ್ದೇನೆ. ಓಕೆ, ಈ ಗಾಡಿ ತಿರ್ಗಾ ತೊಗೊಂಬಂದು ನೀನು ನೋಡಪ್ಪ. ಅದು ಏನೋ ನೀನು ರೆಡಿ ಮಾಡಿ ಕೊಡ್ತೀಯ, 1 ದಿವಸಕ್ಕೆ 2 ದಿವಸಕ್ಕೆ ಹಂಗೆ ಆಗುತ್ತೆ ಬ್ರೋ. ಏನು ಮಾಡೋದು, ನಿಮ್ದೇನೋ ಒಂಥರ ಡಕೋಟಾ ಗಾಡಿ. ಏನು ಮಾಡೋದು? ಏನಂದರೆ ಏನಿಲ್ಲ ಸರ್, ಏನೂ ಇಲ್ಲ. ನಿಮ್ಮದು ಡಕೋಟಾ ಗಾಡಿ ಅಂತ ಇಲ್ಲ. ಏನಿಲ್ಲ ಸರ್, ಕೊಡಿ, ಬಿಟ್ಟು ನೋಡೋಣ. ಆಯಿತು, ಸರಿ ಆಯ್ತಪ್ಪ. ಎಷ್ಟು ತಗೋತೀಯಪ್ಪ? ಕಮ್ಮಿ ಅಂದ್ರೆ 20,000 ತಗೋತೀನಿ ಈಗ ಅಂತ ಹೇಳ್ತಾರೆ. ಏನು ಬಿಡೋ, ಒಂದು ಫುಲ್ ಬಾಡಿ ತೆಗ್ಬಿಟ್ಟು ಇಂಜಿನ್ ಸ್ವಲ್ಪ ಆಯಿಲ್ ಹಾಕಿ ಮತ್ತು ಅದೇನೋ ಕಿತ್ತೋಗಿದೆ ಹಿಂದೆ ನೋಡ್ಬಪ್ಪ, ಅದಕ್ಕೆ 20,000 ತಗೋತೀಯಪ್ಪ. ಇನ್ನು ಡಕೋಟಾ ಗಾಡಿಗೆ 20,000 ಹೇಳ್ತಾರೆ, 50,000 ಕೊಡೋದು. ಏನು ಮಾಡೋದು ಬ್ರೋ, ಏನು ಮಾಡೋಕ್ಕಾಗಲ್ಲ. ಸರಿ ಆಯಿತು, ನಿಮ್ಗೆ ಆಲ್ರೆಡಿ 50,000 ಸುಡಿಸಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ಆಯಿತು ಮ್ಯಾಮ್, ನಮಸ್ಕಾರ. ಸೊ ಇಷ್ಟಾಗಿತ್ತು ನನ್ನ ಆ್ಯಕ್ಟಿಂಗ್. ಈಗ ನಾನು ಇದನ್ನ ಬ್ರೀಫ್ ಮಾಡ್ತೀನಿ. ಓಕೆ, ಈ ಆ್ಯಕ್ಟಿಂಗ್ ನಾನು ಏನು ಮಾಡಿದೆ ಅಂದರೆ, ಒಂದು ಗಾಡಿ ತೊಗೊಂಡಿರ್ತೀವಿ. ಓಕೆ, ಆ ಗಾಡಿ ತೊಗೊಂಡು ಒಂದು 50,000 60,000 ಓಡಿದೆ ಆಲ್ರೆಡಿ. ಅಷ್ಟು ಓಡಾದ್ಮೇಲೆ ನಾವೇನು ಮಾಡ್ತೀವಿ, ಅದು ಒಂದು 6 to 7 ಇಯರ್ಸ್ ಆಗಿದೆ. 10 ಇಯರ್ಸೇ ಅಂದ್ಕೊಳ್ಳಿ. ಚೆನ್ನಾಗಿ ಬಂದಿದ್ದು, ಚೆನ್ನಾಗಿ ಓಡಿದ್ದು. 10 ಇಯರ್ಸ್ ಆದಮೇಲೆ ಅದಕ್ಕೆ ವಯಸ್ಸಾಯ್ತು, ಗಾಡಿ ರಿಪೇರಿಗೆ ಬಂದಿದೆ. ಆದರೆ ಈ ನಮ್ಮ ಥರ ಹೆಂಗಿದಳು ತಗೊಂಡೋಗ್ತಾರೆ, ಒಳ್ಳೆ ಕಡೆ ಬಿಡ್ತಾರೆ. ಆದರೆ ಓಲ್ಡ್ ಏಜ್ ಅವ್ರು ಏನು ಮಾಡ್ತಾರೆ ಅಂದರೆ, ಈ ನಾರ್ಮಲ್ ರೋಡ್ ಸೈಡಲ್ಲಿ ಇಲ್ಲ ಇದರಲ್ಲಿ ಹತ್ರ ಹಾಕಿರ್ತಾರಲ್ಲ ಚಿಕ್ಕ ಅಂಗಡಿ, ಸರ್ವಿಸ್ ಅಂಗಡಿ, ಅಲ್ಲೋಗಿ ಬಿಡ್ತಾರೆ. ಏನು ಮಾಡ್ತಾರೆ, ಒಂದು ಚಿಕ್ಕದಿಗೆ 20,000 10,000 ರೂಪಾಯಿ ತೊಗೋತಾರೆ, ದುಡ್ಡು ಮಾಡ್ಕೋತಾರೆ. ದುಡ್ಡು ಮಾಡೋದೇನು ಮಾಡಲ್ಲ, 5 ದಿವಸ ಆದಮೇಲೆ ತಿರ್ಗಾ ಗಾಡಿ ನಾರ್ಮಲ್ ಕಂಡೀಷನ್ ಮಾಡ್ತಾರೆ. ಅದ್ರ ಬದಲು ನಾವೇನು ಮಾಡಬೇಕು ಅಂದರೆ, ಡೈರೆಕ್ಟು ಶೋರೂಮ್ಗೆ ಹೋಗಿ ಆ ಶೋರೂಮಲ್ಲಿ ನಾವು ಡೈರೆಕ್ಟಾಗಿ ಕೊಟ್ಟು ಒಂದು 50,000 ಇಲ್ಲ 60,000 ಇಲ್ಲ 70,000 ಅಂದ್ಕೊಳ್ಳಿ. ಓಕೆ, ಆದ್ರೂ ಒಂದೇ ಸತಿ ರೆಡಿಯಾಗಿ ನೀಟಾಗಿ ಬರುತ್ತೆ. ಪಾಲಿಷನ್ ಮಾಡಿ, ಇಲ್ಲ ಅವ್ರದ್ದು ಮಾಡಿಕೊಡ್ತಾರೆ ಶೋರೂಮ್ದೇನೋ
ಇರುತ್ತಲ್ವ ಅವರು ಪ್ರೊಸೀಜರ್ ಆ ಥರ ಮಾಡಬೇಕು ಅಂತ ಅದು ಮಾಡಿಕೊಡ್ತಾರೆ. ಅದ್ರಲ್ಲಿ ಏನು ಮಾಡ್ತಾರೆ, ಬೇಕಾ ಭೇಟಿ ನೋಡಿ ನಾನು ಹೇಳಿದ್ನಲ್ಲ, ಫಂಡ್ ಮಾಡಿಕೊಂಡು 20,000 30,000 ದುಡಿಸ್ತಾರೆ. ಅವ್ರನ್ನ ಶ್ರೀಮಂತ ಮಾಡ್ತಾರೆ, ನಾವು ಹಿಂಗೆ ಹೋಗ್ತೀವಿ. ಸೊ ಹೇಳೋದು, ನಿಮ್ಮ ಗಾಡಿನ ಒಳ್ಳೆ ಕಡೆ ಬಿಡಿ. ಎಷ್ಟೇ ವಯಸ್ಸಾಗಿದ್ರಿ ಒಳ್ಳೆ ಕಡೆ ಬಿಡಿ, ಬೇರೆ ಕಡೆ ಬಿಡಬೇಡಿ. ಯಾಕೆ ಬಿಡ್ತೀರಾ ಹಂಗೆ ಅಲ್ವಾ? ಸುಮ್ಮನೆ ಅಲ್ಲೂ ದುಡ್ಡು ವೇಸ್ಟು. ನೀವೇನೋ ಕೊನೆಗೆ ಏನು ಮಾಡ್ತೀರಾ ಗೊತ್ತಾ? ನಾನು ನೋಡಿದ್ರೆ ನನ್ನ ಅನುಭವ ಪಡೋಕ್ಕೆ ಕೊಡ್ತೀರಾ, ಒಂದು 40,000 ಸುಡಿಸ್ಬಿಡ್ತೀರಾ ಅಲ್ಲಿ ಚಿಕ್ಕ ಅಂಗಡಿ. ಆಮೇಲೆ ಅವ್ರ ಮಗಂಗೂ ಇಲ್ಲ ಅವ್ರ ಮೊಮ್ಮಗಂಗೋ ಕೊಟ್ಬಿಟ್ಟು ಶೋರೂಮ್ ಬಿಡೋರು ಅಂತ. ಶೋರೂಮಲ್ಲಿ ಇನ್ನೂ 60,000 70,000 ಆಗುತ್ತೆ. ಸೊ 1,00,000 ಮೇಲೆ ಆಗುತ್ತೆ. ಸೊ ಅಂತ ಅಷ್ಟೇ ಹೇಳ್ಬೋದು. ಓಕೆ, ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೈನ್. ಅದು ಹೊಸ ವರ್ಷದ ಶುಭಾಶಯಗಳು ಕರ್ನಾಟಕ. ಆಮೇಲೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಖಂಡಿತ ಓಕೆ, ಧನ್ಯವಾದಗಳು ಕರ್ನಾಟಕ. ನಮಸ್ಕಾರ.